ಆಗಸ್ಟ್ 13ಕ್ಕೆ ಅಧಿವೇಶನ ಮುಕ್ತಾಯವಾಗುತ್ತೆ. ಇಡೀ ದೇಶದ ಕಣ್ಣು ಈ ಸಲದ ಅಧಿವೇಶನದ ಮೇಲೇನೆ ನೆಟ್ಟಿತ್ತು. ಕೇಂದ್ರ ಸರ್ಕಾರ ರೆಡಿ ಮಾಡಿರುವಂತಹ ಪ್ರಮುಖ ಮಸೂದೆಗಳ ಅಜೆಂಡಾ ಪಟ್ಟಿಯಿಂದ FCRA ಮಸೂದೆ ಏಕಾಏಕಿ ಗಾಯಬಾಗಿದೆ. ಹಾಗಾದ್ರೆ ಇಡೀ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ್ದ FCRA ಮಸೂದೆಯನ್ನ ಕೇಂದ್ರ ಸರ್ಕಾರ ನಿಜಕ್ಕೂ ಕೈ ಬಿಟ್ಬಿಡ್ತಾ? ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ನಿಲುವು ದಿಢೀರ್ ಬದಲಾಗಿದ್ದಾದ್ರೂ ಯಾಕೆ? ಉಳಿದಿರೋ ಕೊನೆಯ 3 ದಿನಗಳಲ್ಲಿ ಈ ಮಸೂದೆ ಮತ್ತೆ ಮಂಡನೆಯಾಗುವ ಸಾಧ್ಯತೆ ಏನಾದ್ರೂ ಇದೆಯಾ? FCRA ಮಸೂದೆಯನ್ನ ಸರ್ಕಾರ ಕಂಪ್ಲೀಟ್ ಆಗಿ ಏನಾದ್ರೂ ಕೈ ಬಿಡ್ತಾ? ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ದೇಶದ ಸಂಸತ್ತಿನ ಮುಂಗಾರು ಅಧಿವೇಶನ ಈಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಆಗಸ್ಟ್ 13ಕ್ಕೆ ಅಧಿವೇಶನ ಮುಕ್ತಾಯವಾಗುತ್ತೆ. ಇಡೀ ದೇಶದ ಕಣ್ಣು ಈ ಸಲದ ಅಧಿವೇಶನದ ಮೇಲೇನೆ ನೆಟ್ಟಿತ್ತು. ಅದಕ್ಕೆ ಬಹುಮುಖ್ಯ ಕಾರಣ ಏನಂದ್ರೆ ವಿದೇಶಿ ಕೊಡುಗೆಗಳ ನಿಯಂತ್ರಣ ತಿದ್ದುಪಡಿ ಮಸೂದೆ ಅಂದ್ರೆ FCRA ಅಮೆಂಡ್ಮೆಂಟ್ ಬಿಲ್ 2026 ಕಳೆದ ಕೆಲವು ವಾರಗಳಿಂದ ರಾಷ್ಟ್ರೀಯ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರೀ ಚರ್ಚೆಗೆ, ವಿವಾದಕ್ಕೆ, ಆತಂಕಕ್ಕೆ ಕಾರಣ ಆಗಿದ್ದ ಈ ಮಸೂದೆಯನ್ನ ಕೇಂದ್ರ ಸರ್ಕಾರ ಈ ಅಧಿವೇಶನದಲ್ಲೇ ಮಂಡಿಸಿ ಅಂಗೀಕರಿಸುತ್ತೆ ಅನ್ನೋ ಊಹಾಪೋಹಗಳು ಮಾತ್ರ ಒಂದಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದ್ವು. ಆದರೆ ಇಂದು ನಡೆದಂತಹ ಬಿಸಿನೆಸ್ ಅಡ್ವೈಸರಿ ಕಮಿಟಿ ಸಭೆಗೆ ಕೇಂದ್ರ ಸರ್ಕಾರ ರೆಡಿ ಮಾಡಿರುವಂತಹ ಪ್ರಮುಖ ಮಸೂದೆಗಳ ಅಜೆಂಡಾ ಪಟ್ಟಿಯಿಂದ FCRA ಮಸೂದೆ ಏಕಾಏಕಿ ಗಾಯಬಾಗಿದೆ. ಎಸ್, ಅತ್ಯಂತ ಪ್ರಭಾವಿ ಮತ್ತು ವಿವಾದಾತ್ಮಕ ಅಂತಾನೆ ಬಿಂಬಿತವಾಗಿದ್ದ FCRA ಮಸೂದೆಗೆ ಸರ್ಕಾರ ಸದ್ಯಕ್ಕೆ ಬ್ರೇಕ್ ಹಾಕಿರೋ ರೀತಿ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ದಕ್ಷಿಣ ಭಾರತದಲ್ಲಿ ಭಾರೀ ಚರ್ಚೆಯಲ್ಲಿದ್ದ ಕ್ಷೇತ್ರ ಮರುವಿಂಗಡಣೆ ಹಾಗೆ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟ ಸಂವಿಧಾನ ತಿದ್ದುಪಡಿ ಮಸೂದೆಯ ಸುಳಿವು ಕೂಡ ಈ ಪಟ್ಟಿಯಲ್ಲಿಲ್ಲ. ಬದಲಿಗೆ ಸರ್ಕಾರ ಕೇವಲ 4 ಮಸೂದೆಗಳನ್ನು ಚರ್ಚೆಗೆ ಪಟ್ಟಿ ಮಾಡಿದೆ. ಅದರಲ್ಲಿ ಖನಿಜಗಳು ಮತ್ತು ಖನಿಜಾಭಿವೃದ್ಧಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆ 2026, ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026, ಕೇರಳ ಹೆಸರು ಬದಲಾವಣೆ ಮಸೂದೆ 2026, ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026. ಹಾಗಾದ್ರೆ ಇಡೀ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ್ದ FCRA ಮಸೂದೆಯನ್ನ ಕೇಂದ್ರ ಸರ್ಕಾರ ನಿಜಕ್ಕೂ ಕೈ ಬಿಟ್ಬಿಡ್ತಾ? ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ನಿಲುವು ದಿಢೀರ್ ಬದಲಾಗಿದ್ದಾದ್ರೂ ಯಾಕೆ? ವಿಪಕ್ಷಗಳು ಮತ್ತು ಧಾರ್ಮಿಕ ಸಂಘಟನೆಗಳ ತೀವ್ರ ಪ್ರತಿರೋಧಕ್ಕೆ ಸರ್ಕಾರ ಏನಾದರೂ ಮಣಿದು ಬಿಡ್ತಾ? ಹಾಗೆ ಉಳಿದಿರೋ ಕೊನೆಯ 3 ದಿನಗಳಲ್ಲಿ ಈ ಮಸೂದೆ ಮತ್ತೆ ಮಂಡನೆಯಾಗುವ ಸಾಧ್ಯತೆ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಒಳನೋಟದ ವಿಶ್ಲೇಷಣೆ ಈ ವಿಡಿಯೋದಲ್ಲಿದೆ. ಕೊನೆ ತನಕ ಈ ವಿಡಿಯೋ ನೋಡಿ. ಮೊದಲಿಗೆ FCRA ತಿದ್ದುಪಡಿ ಮಸೂದೆ 2026 ನಿಜಕ್ಕೂ ಸರ್ಕಾರದ ಮುಂದಿದ್ದಂಥ ಸವಾಲುಗಳಾದರೂ ಏನೇನು ಅಂತ ನೋಡೋದಾದ್ರೆ, ಈ ಫಾರಿನ್ ಕಾನ್ಸ್ಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅನ್ನೋದು ವಿದೇಶಗಳಿಂದ ಭಾರತಕ್ಕೆ ಬರೋ ದೇಣಿಗೆ ಹಾಗೆ ಹಣಕಾಸಿನ ಮೇಲ್ವಿಚಾರಣೆ ನಡೆಸೋ ಅತ್ಯಂತ ಪ್ರಭಾವಿ ಕಾನೂನು. 2026ರ ಪ್ರಸ್ತಾವಿತ ತಿದ್ದುಪಡಿ ಮಸೂದೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯ ಕೆಲವು ಅತ್ಯಂತ ಕಠಿಣ ನಿಯಮಗಳನ್ನು ತರುವುದಕ್ಕೆ ಹೊರಟಿತ್ತು. ವಿಶೇಷವಾಗಿ ವಿದೇಶಿ ಹಣಕಾಸು ಪಡೆಯುವಂತಹ ಸರ್ಕಾರೇತರ ಸಂಸ್ಥೆಗಳು ಅಂದ್ರೆ NGOs, ದತ್ತಿ ಟ್ರಸ್ಟ್ಗಳು ಅಥವಾ ವಿದೇಶಿ ಕೊಡುಗೆ ಅನುಮತಿ ಅಂದ್ರೆ FCRA ಲೈಸೆನ್ಸ್ ಅನ್ನ ಕಳೆದುಕೊಳ್ಳೋ ಸಂಸ್ಥೆಗಳ ಆಸ್ತಿ ಪಾಸ್ತಿಗಳನ್ನ ಸರ್ಕಾರವೇ ತಕ್ಷಣ ವಶಪಡಿಸಿಕೊಂಡು ಅದನ್ನು ನಿರ್ವಹಿಸುವುದಕ್ಕೆ ಪ್ರಬಲವಾದ ಹೊಸ ಪ್ರಾಧಿಕಾರವನ್ನ ರಚಿಸುವ ಪ್ರಸ್ತಾವನೆ ಈ ಮಸೂದೆಯಲ್ಲಿದೆ ಅಂತ ಮಿಜೋರಾಂ ಮುಖ್ಯಮಂತ್ರಿ ಲಾಲ್ಡುಹೋಮಾ ಅವರೇ ಬಹಿರಂಗಪಡಿಸಿದ್ರು. ಆದರೆ ಈ ಮಸೂದೆಯನ್ನ ಮಂಡನೆ ಮಾಡೋದಕ್ಕೆ ಸರ್ಕಾರದ ಮುಂದೆ 3 ಪ್ರಮುಖ ಸವಾಲುಗಳು ಕೂಡ ಇದ್ವು. ಸಾಮಾಜಿಕ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳ ಮೇಲಿನ ಪರಿಣಾಮ ಅಂತ. ದೇಶಾದ್ಯಂತ ಲಕ್ಷಾಂತರ ಶಾಲೆ, ಕಾಲೇಜು, ಆಸ್ಪತ್ರೆ, ಅನಾಥಾಶ್ರಮ ಹಾಗೆ ವೃದ್ಧಾಶ್ರಮಗಳನ್ನು ನಡೆಸ್ತಾ ಇರೋ ಅನೇಕ ಕ್ರಿಶ್ಚಿಯನ್ ಹಾಗೂ ಧಾರ್ಮಿಕ ದತ್ತಿ ಸಂಸ್ಥೆಗಳು ವಿದೇಶಿ ದೇಣಿಗೆಯನ್ನ ನೆಚ್ಕೊಂಡಿವೆ. ಪ್ರಸ್ತಾವಿತ ತಿದ್ದುಪಡಿಗಳು ನಿಯಂತ್ರಣದ ವ್ಯಾಪ್ತಿಯನ್ನ ಮೀರಿ ಸಂಸ್ಥೆಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳೋ ಹಂತಕ್ಕೆ ತಲುಪಿವೆ ಅನ್ನೋ ಭೀತಿ ಕ್ರಿಯೇಟ್ ಆಗೋದಕ್ಕೆ ಶುರುವಾಯಿತು. ಮಿತ್ರ ಪಕ್ಷಗಳು ಹಾಗೆ ಈಶಾನ್ಯ ರಾಜ್ಯಗಳ ಆತಂಕ ಕೂಡ ಒಂದು. ಈಶಾನ್ಯ ಭಾರತದ ಮಿಜೋರಾಂ, ನಾಗಾಲ್ಯಾಂಡ್, ಮೇಘಾಲಯದಂತಹ ರಾಜ್ಯಗಳಲ್ಲಿ ಧಾರ್ಮಿಕ ಸಂಸ್ಥೆಗಳ ಪ್ರಭಾವ ತುಂಬಾನೇ ದೊಡ್ಡದು. ಮಿಜೋರಾಂ ಸಿಎಂ ಲಾಲ್ಡುಹೋಮಾ ಅವರು ಖುದ್ದಾಗಿ ಚರ್ಚ್ ನಾಯಕರ ನಿಯೋಗದೊಂದಿಗೆ ಗೃಹ ಸಚಿವ ಅಮಿತ್ ಶಾ ಅವರನ್ನ ಮೀಟ್ ಮಾಡಿ ಮಸೂದೆಯ ದೃಢ ಪರಿಣಾಮಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ರು. ಇನ್ನು ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಒತ್ತಡ ಕೂಡ ಇತ್ತು. ವಿದೇಶಿ ದೇಣಿಗೆ ತಡೆಯುವಂತಹ ಈ ಕಾನೂನು ಜಾಗತಿಕ ಮಟ್ಟದಲ್ಲಿ ಭಾರತದ ಧಾರ್ಮಿಕ ಸ್ವಾತಂತ್ರ್ಯ ಹಾಗೆ NGOಗಳ ಕೆಲಸದ ಸ್ವಾತಂತ್ರ್ಯದ ಮೇಲಿನ ದಾಳಿ ಅಂತಾನೆ ಬಿಂಬಿತವಾಗೋ ಅಪಾಯ ಇತ್ತು. ಸೊ ವಿಪಕ್ಷಗಳು ಇಲ್ಲಿ ತೀವ್ರ ವಿರೋಧ ಮಾಡೋದಕ್ಕೆ ಶುರು ಮಾಡಿದ್ವು. ವಿಪ್ ಜಾರಿಯ ರಹಸ್ಯ ಕೂಡ ಇಲ್ಲಿದೆ. ಯಾಕಂದ್ರೆ ವಿಪಕ್ಷಗಳು ಈ ಮಸೂದೆಯನ್ನ ಯಾವುದೇ ಕಾರಣಕ್ಕೂ ಸಂಸತ್ನಲ್ಲಿ ಸುಲಭವಾಗಿ ಅಂಗೀಕಾರ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ವು.
ಕಾಂಗ್ರೆಸ್ ಪಕ್ಷ ಶುಕ್ರವಾರವೇ ಲೋಕಸಭೆ ಹಾಗೆ ರಾಜ್ಯಸಭೆಯ ತನ್ನ ಎಲ್ಲಾ ಸಂಸದರಿಗೆ ಅತಿ ಮುಖ್ಯವಾದ 3 ದಿನಗಳ ವಿಪ್ ಜಾರಿ ಮಾಡಿತ್ತು. ಆಗಸ್ಟ್ 10, 11 ಹಾಗೆ 12ರಂದು ಸಂಸತ್ತಿನಲ್ಲಿ ಅತ್ಯಂತ ಮಹತ್ವದ ಚರ್ಚೆಗಳು ನಡೆಯೋ ಸಾಧ್ಯತೆ ಇರೋದ್ರಿಂದ ಪ್ರತಿಯೊಬ್ಬ ಸಂಸದರು ಕಡ್ಡಾಯವಾಗಿ ಹಾಜರಿರಬೇಕು ಅಂತ ಆದೇಶಿಸಿತ್ತು. ಅಷ್ಟೇ ಅಲ್ಲ, ಇಂಡಿಯಾ ಮೈತ್ರಿಕೂಟದ ಎಲ್ಲಾ ಮಿತ್ರ ಪಕ್ಷಗಳಿಗೂ ಇದೇ ರೀತಿಯ ಸೂಚನೆ ಕೊಡಬೇಕು ಅಂತ ಮನವಿ ಕೂಡ ಮಾಡಿಕೊಂಡಿತ್ತು. ಡಿಎಂಕೆ ರಾಜ್ಯಸಭಾ ಸಂಸದ ಪಿ ವಿಲ್ಸನ್ ನೇತೃತ್ವದ ನಿಯೋಗ ಗೃಹ ಸಚಿವರನ್ನ ಮೀಟ್ ಮಾಡಿ ಈ ಮಸೂದೆಯನ್ನ ತಕ್ಷಣ ಹಿಂಪಡಿಬೇಕು, ಇಲ್ಲದೇ ಇದ್ರೆ ಇದನ್ನ ಜಂಟಿ ಸಂಸದೀಯ ಸಮಿತಿಗೆ ಒಪ್ಪಿಸಿ 2010ರ ಮೂಲ FCRA ಕಾಯ್ದೆಯ ಜೊತೆ ಸಮಗ್ರ ಪರಿಶೀಲನೆ ಮಾಡಬೇಕು ಅಂತ ಪಟ್ಟು ಹಿಡಿತು. ವಿಪಕ್ಷಗಳು ಈ ಮಸೂದೆಯನ್ನ ಸರ್ಕಾರದ ಸಾಂಸ್ಥಿಕ ನಿಯಂತ್ರಣದ ತಂತ್ರ ಅಂತ ಕರೆದಿದ್ವು. ಕೇವಲ ಲೋಕಸಭೆ ಅಷ್ಟೇ ಅಲ್ಲ, ರಾಜ್ಯಸಭೆಯಲ್ಲೂ ಮಸೂದೆಗೆ ಕಠಿಣ ಸವಾಲು ಎಸೆಯೋದಕ್ಕೆ ಇಂಡಿಯಾ ಮೈತ್ರಿಕೂಟ ರೆಡಿಯಾಗಿತ್ತು. ಅಧಿವೇಶನದಲ್ಲಿ FCRA ತಿದ್ದುಪಡಿ ಮಸೂದೆ ಮಂಡನೆ ಆದರೆ ಭಾರತೀಯ NGOಗಳು ಹಾಗೆ ದತ್ತಿ ಸಂಸ್ಥೆಗಳ ಮೇಲೆ ಬೀರುವಂತಹ ಒಂದಷ್ಟು ಪರಿಣಾಮಗಳ ಬಗ್ಗೆ ಮಾತಾಡೋದಾದ್ರೆ, ಈ ವಿದೇಶಿ ದೇಣಿಗೆ ಪಡೆಯುವಂತಹ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ತರೋದು ಮತ್ತು ರಾಷ್ಟ್ರೀಯ ಭದ್ರತೆಯನ್ನ ಕಾಯ್ದುಕೊಳ್ಳುವುದು ಸರ್ಕಾರದ ಮೂಲ ಉದ್ದೇಶ ಅಂತ ಹೇಳಲಾಗ್ತಾ ಇದ್ರೂ ಈ ಪ್ರಸ್ತಾವಿತ ತಿದ್ದುಪಡಿಗಳು ಜಾರಿಗೆ ಬಂದ್ರೆ ದೇಶಾದ್ಯಂತ ಲಕ್ಷಾಂತರ ಸೇವಾ ಸಂಸ್ಥೆಗಳ ಮೇಲೆ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಶಿಕ್ಷಣ, ಆರೋಗ್ಯ, ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು, ಗ್ರಾಮೀಣಾಭಿವೃದ್ಧಿ ಹಾಗೆ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿರೋ ಭಾರತೀಯ NGOಗಳು ಹಾಗೆ ದತ್ತಿ ಸಂಸ್ಥೆಗಳ ಮೇಲೆ ಈ ಕಾಯ್ದೆ ಬೀರೋ ಪ್ರಮುಖ ಪರಿಣಾಮಗಳ ವಿಸ್ತೃತ ವಿಶ್ಲೇಷಣೆಯನ್ನ ಮಾಡೋದಾದ್ರೆ, ಆಸ್ತಿ ಮುಟ್ಟುಗೋಲು ಅನ್ನೋದು ಒಂದು, ಹಾಗೆ ನಿರ್ವಹಣಾ ಪ್ರಾಧಿಕಾರ ಯಾವ ರೀತಿಯಾಗಿರುತ್ತೆ ಅಂತ. ಪ್ರಸ್ತಾವಿತ ತಿದ್ದುಪಡಿ ಮಸೂದೆಯ ಅತ್ಯಂತ ವಿವಾದಾತ್ಮಕ ಕಠಿಣ ಅಂಶ ಅಂದ್ರೆ FCRA ಪರವಾನಗಿ ರದ್ದಾಗೋ ಅಥವಾ ಅಮಾನತಿನಲ್ಲಿರೋ ಸಂಸ್ಥೆಗಳ ಚರ ಹಾಗೆ ಸ್ಥಿರ ಆಸ್ತಿಗಳನ್ನ ತಕ್ಷಣವೇ ಸರ್ಕಾರಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದು. ಇನ್ನು ಸ್ಥಾವರ ಆಸ್ತಿಗಳ ಸ್ವಾಧೀನ. ಯಾವುದೇ NGO ನವೀಕರಣ ಅಥವಾ ತಾಂತ್ರಿಕ ಕಾರಣಗಳಿಂದ FCRA ಲೈಸೆನ್ಸ್ ಅನ್ನು ಕಳೆದುಕೊಂಡ್ರೆ ಆ ಸಂಸ್ಥೆಯ ಹೆಸರಲ್ಲಿರೋ ಶಾಲೆಗಳು, ಆಸ್ಪತ್ರೆ ಕಟ್ಟಡಗಳು, ಅನಾಥಾಶ್ರಮಗಳು ಹಾಗೆ ಜಮೀನನ್ನು ನಿರ್ವಹಿಸೋದಕ್ಕೆ ಹೊಸ ಕೇಂದ್ರೀಯ ಪ್ರಾಧಿಕಾರ ರಚನೆಯಾಗುತ್ತೆ. ಇನ್ನು ಕಾರ್ಯಾಚರಣೆಯಲ್ಲಿ ಒಂದಷ್ಟು ಚೇಂಜಸ್ ಆಗುತ್ತೆ. ಯಾಕಂದ್ರೆ ಸಂಸ್ಥೆಯ ಬ್ಯಾಂಕ್ ಖಾತೆಗಳು ಮುಟ್ಟುಗೋಲಾಗೋದ್ರಿಂದ ದಿನನಿತ್ಯದ ಆಡಳಿತ, ಸಿಬ್ಬಂದಿಗಳ ಸಂಬಳ ಮತ್ತು ಸೇವಾ ಚಟುವಟಿಕೆಗಳು ಕಂಪ್ಲೀಟ್ ಆಗಿ ನಿಂತು ಹೋಗೋ ಭೀತಿ ಎದುರಾಗುತ್ತೆ. ಇನ್ನು ಸಣ್ಣ ಮತ್ತು ಗ್ರಾಮೀಣ ಮಟ್ಟದ NGOಗಳ ಅಸ್ತಿತ್ವಕ್ಕೂ ಧಕ್ಕೆಯಾಗುತ್ತೆ. ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಬಹುತೇಕ ಬೃಹತ್ ದತ್ತಿ ಸಂಸ್ಥೆಗಳು ವಿದೇಶಿ ದೇಣಿಗೆಯನ್ನು ಪಡೆದುಕೊಂಡು ಅದನ್ನು ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡೋ ಸಣ್ಣ ಸಣ್ಣ NGOಗಳಿಗೆ ಉಪ ಅನುದಾನ ರೂಪದಲ್ಲಿ ಕೊಡ್ತಾ ಇದ್ವು. ಸಬ್ ಗ್ರಾಂಟಿಂಗ್ ಮೇಲಿನ ಸಂಪೂರ್ಣ ನಿಷೇಧ ಕೂಡ ಆಗುತ್ತೆ. ಈ FCRA ಕಾಯ್ದೆಯಡಿ ಯಾವುದೇ ಒಂದು ಸಂಸ್ಥೆ ಮತ್ತೊಂದು ಸಂಸ್ಥೆಗೆ ಹಣ ವರ್ಗಾವಣೆ ಮಾಡೋ ಹಾಗಿಲ್ಲ. ಇದರಿಂದ ಗ್ರಾಮೀಣ ಭಾಗದ ಸಣ್ಣ ಸಂಸ್ಥೆಗಳು ನೇರವಾಗಿ ವಿದೇಶಿ ದೇಣಿಗೆ ಪಡೆಯೋದಕ್ಕೆ ಸಾಧ್ಯವಾಗದೆ ಮುಚ್ಚಲ್ಪಡೋ ಹಂತಕ್ಕೆ ತಲುಪಬಹುದು ಅಂತ. ಆಡಳಿತ ವೆಚ್ಚದ ಮಿತಿ ಅಂತ ಬಂದಾಗ ವಿದೇಶಿ ದೇಣಿಗೆಯನ್ನ ಆಡಳಿತಾತ್ಮಕ ವೆಚ್ಚಗಳಿಗೆ ಅಂದ್ರೆ ಈ ಸಂಬಳ, ಕಚೇರಿ ಬಾಡಿಗೆ, ಪ್ರಯಾಣ ಹೀಗೆ ಈ ರೀತಿ ಬಳಸೋ ಮಿತಿಯನ್ನ 20%ಕ್ಕೆ ಇಳಿಸಲಾಗಿದೆ. ಇದರಿಂದ ಉನ್ನತ ಮಟ್ಟದ ಸಂಶೋಧಕರು, ವೈದ್ಯರು ಹಾಗೆ ಶಿಕ್ಷಕರನ್ನ ನೇಮಿಸಿಕೊಳ್ಳೋದು ಲಾಭರಹಿತ ಸಂಸ್ಥೆಗಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ. ಇನ್ನು ಆರೋಗ್ಯ ಹಾಗೆ ಶಿಕ್ಷಣ ವಲಯಗಳ ಮೇಲೂ ಕೂಡ ದೊಡ್ಡ ಹೊಡೆತ ಬೀಳುತ್ತೆ ಅಂತ. ದಕ್ಷಿಣ ಭಾರತ ಸೇರಿದ ಹಾಗೆ ದೇಶಾದ್ಯಂತ ಚರ್ಚ್ಗಳು, ಮಠಗಳು ಹಾಗೆ ಇತರ ಧಾರ್ಮಿಕ ಸಾಮಾಜಿಕ ಟ್ರಸ್ಟ್ಗಳು ನೂರಾರು ಉಚಿತ ಅಥವಾ ಸಬ್ಸಿಡಿ ದರದ ಆಸ್ಪತ್ರೆಗಳು, ಶಾಲೆಗಳು ಹಾಗೆ ವೃದ್ಧಾಶ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇವೆ. ವೈದ್ಯಕೀಯ ಹಾಗೆ ತುರ್ತು ನೆರವು ಲಭ್ಯತೆ ಕುಸಿತ ಆಗಿಬಿಡುತ್ತೆ ಅಂತ. ವಿದೇಶಿ ದಾನಿಗಳಿಂದ ಬರ್ತಾ ಇದ್ದ ಆಂಬ್ಯುಲೆನ್ಸ್, ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳು ಹಾಗೆ ಉಚಿತ ಔಷಧಗಳ ಪೂರೈಕೆಗೆ ಕಠಿಣ ನಿಯಮಗಳು ಅಡ್ಡಿಯಾಗಬಹುದು. ಇನ್ನು ಬಡ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಬಂದ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದ್ರೆ ವಿದೇಶಿ ಟ್ರಸ್ಟ್ಗಳಿಂದ ಬಡ ಹಾಗೆ ಅನಾನುಕೂಲಕರ ಹಿನ್ನೆಲೆಯ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದ್ದ ಶೈಕ್ಷಣಿಕ ಧನ ಸಹಾಯ ಹಾಗೆ ಸ್ಕಾಲರ್ಶಿಪ್ಗಳ ಪ್ರಮಾಣ ಗಣನೀಯವಾಗಿ ತಗ್ಗಿಬಿಡುತ್ತೆ. ಇನ್ನು ಅನುಸರಣೆ ಮತ್ತು ಕಠಿಣ ನಿಯಂತ್ರಣದ ತಲೆನೋವು ಕೂಡ ಶುರುವಾಗುತ್ತೆ ಅಂತ. ಪ್ರತಿಯೊಂದು ವಿದೇಶಿ ದೇಣಿಗೆ ಪಡೆಯೋ ಸಂಸ್ಥೆ ದೆಹಲಿಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಖ್ಯ ಶಾಖೆಯಲ್ಲೇ FCRA ಖಾತೆಯನ್ನು ಹೊಂದಿರಬೇಕು ಅನ್ನೋ ನಿಯಮವನ್ನು ಈಗಾಗಲೇ ಜಾರಿಗೆ ತರಲಾಗಿದೆ. ತಾಂತ್ರಿಕ ವಿಳಂಬ ಹಾಗೆ ಅನುಮತಿಯ ಕೊರತೆ ಅಂತ ಬಂದಾಗ ಪ್ರತಿಯೊಂದು ಪಾವತಿ ಹಾಗೆ ವಿವರಗಳನ್ನು ಗೃಹ ಸಚಿವಾಲಯದ ಪೋರ್ಟಲ್ನಲ್ಲೇ ನಿರಂತರವಾಗಿ ನವೀಕರಿಸಬೇಕು. ನಿಯಮಗಳಲ್ಲಿರೋ ಸಣ್ಣ ಲೋಪದೋಷಗಳಿಗೂ ಕೂಡ ದಾಖಲೆ ರದ್ದತಿ ಅಥವಾ ದಂಡದ ಬೆದರಿಕೆ ಕೂಡ ಇರುತ್ತೆ. ಇನ್ನು ದಾನಿಗಳ ನಿರಾಸಕ್ತಿ ಶುರುವಾಗುತ್ತೆ. ಈ ಸಂಕೀರ್ಣ ಕಾನೂನು ಪ್ರಕ್ರಿಯೆಗಳು ಹಾಗೆ ತನಿಖೆಗಳ ಭೀತಿಯಿಂದ ವಿದೇಶಿ ಕೊಡುಗೆದಾರರು ಭಾರತೀಯ ಸಂಸ್ಥೆಗಳಿಗೆ ದೇಣಿಗೆ ಕೊಡೋದಕ್ಕೆ ಹಿಂಜರಿಬಹುದು. ಇದು ಜಾಗತಿಕ ಹೂಡಿಕೆ ಮತ್ತು ನೆರವಿನ ಹರಿವನ್ನ ಕಮ್ಮಿ ಮಾಡುತ್ತೆ ಅಂತ.
ಇನ್ನೊಂದು ರಾಷ್ಟ್ರೀಯ ಭದ್ರತೆ ವರ್ಸಸ್ ಸಮಾಜ ಸೇವೆ ಅಂತ ಬರುತ್ತೆ. ಸರ್ಕಾರದ ಲೆಕ್ಕಾಚಾರ ಯಾವ ರೀತಿಯಾಗಿದೆ ಅಂದರೆ, ಈ ಸರ್ಕಾರ ಕಾಯ್ದೆಯನ್ನು ಯಾಕೆ ತರೋದಕ್ಕೆ ಹೊರಟಿದೆ ಅಂತಂದರೆ, ಅಕ್ರಮ ಹಣ ವರ್ಗಾವಣೆ ತಡಿಬೇಕು ಅಂತ. ಕೆಲವು ಬೋಗಸ್ NGOಗಳು ವಿದೇಶಿ ಹಣವನ್ನು ಮತಾಂತರ, ದೇಶ ವಿರೋಧಿ ಚಟುವಟಿಕೆ ಅಥವಾ ರಾಜಕೀಯ ಪ್ರಭಾವಕ್ಕೆ ಬಳಸ್ಕೊಳ್ತಾ ಇವೆ ಅನ್ನೋ ಆರೋಪ ಇದೆ. ಇನ್ನು ದೇಣಿಗೆ ಹಣ ಸರಿಯಾದ ಉದ್ದೇಶಕ್ಕೆ ಬಳಕೆ ಆಗ್ತಾ ಇದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದು ಇಲ್ಲಿ ಸರ್ಕಾರದ ಉದ್ದೇಶ ಆಗಿದೆ. ಆದರೆ ಕೇವಲ ಕೆಲವು ತಪ್ಪು ಮಾಡೋ ಸಂಸ್ಥೆಗಳನ್ನು ಕಂಟ್ರೋಲ್ ಮಾಡೋ ನೆಪದಲ್ಲಿ ನೈಜವಾಗಿ ಸೇವೆ ಮಾಡ್ತಾ ಇರೋ ಸಾವಿರಾರು ದತ್ತಿ ಸಂಸ್ಥೆಗಳನ್ನು ಆತಂಕಕ್ಕೆ ತಳ್ಳೋದು ಸರಿಯಲ್ಲ ಅನ್ನೋದು ವಿಪಕ್ಷಗಳು ಹಾಗೆ ಸಾಮಾಜಿಕ ಕಾರ್ಯಕರ್ತರ ವಾದ. ಮೋದಿ ಹಾಗೆ ಅಮಿತ್ ಶಾ ಏನಾದರೂ ಇಲ್ಲಿ ನಿಲುವನ್ನು ಬದಲಿಸಿ ಬಿಟ್ರಾ ಅಂತ. ತೆರೆಮರೆಯ ರಾಜಕೀಯ ಲೆಕ್ಕಾಚಾರ ಏನಿರಬಹುದು ಅಂತ. ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ನೇತೃತ್ವದ ಕೇಂದ್ರ ಸರ್ಕಾರ ಸಾಮಾನ್ಯವಾಗಿ ತಾನು ತರೋದಕ್ಕೆ ಹೊರಟ ಮಸೂದೆಗಳಿಂದ ಹಿಂದೆ ಸರಿಯೋದು ತುಂಬಾನೇ ಅಪರೂಪ. ಆದರೆ FCRA ವಿಚಾರದಲ್ಲಿ ಸರ್ಕಾರ ಸದ್ಯಕ್ಕೆ ಹೆಜ್ಜೆ ಹಿಂದೆ ಇಡೋದಕ್ಕೆ ಒಂದಷ್ಟು ಕಾರಣಗಳು ಹಾಗೆ ಲೆಕ್ಕಾಚಾರಗಳು ಯಾವ ರೀತಿಯಾಗಿದೆ ಅಂತ ನೋಡೋದಾದ್ರೆ, ಅಧಿವೇಶನದ ಅಂತಿಮ ದಿನಗಳ ಗದ್ದಲ ನಿಯಂತ್ರಣ ಅನ್ನೋದು. ಮುಂಗಾರು ಅಧಿವೇಶನ ಮುಕ್ತಾಯವಾಗುವುದಕ್ಕೆ ಇನ್ನೇನು 2-3 ದಿನ ಇದೆ. ಇಂತಹ ಟೈಮ್ನಲ್ಲಿ FCRA ನಂತಹ ವಿವಾದಾತ್ಮಕ ಮಸೂದೆಯನ್ನು ಮಂಡನೆ ಮಾಡಿದರೆ ಸಂಸತ್ತು ಸ್ತಂಭನವಾಗುತ್ತೆ. ಇತರ ಪ್ರಮುಖ ಮಸೂದೆಗಳಾದ ಖನಿಜಾಭಿವೃದ್ಧಿ, ನ್ಯಾಯಮಂಡಳಿ ಸುಧಾರಣೆ ಹಾಗೆ ಕೇರಳ ಹೆಸರು ಬದಲಾವಣೆಯಂತಹ ಕಾಯ್ದೆಗಳನ್ನು ಅಂಗೀಕರಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಪ್ರಾಯೋಗಿಕವಾಗಿ ಒಂದಷ್ಟು ಆಲೋಚನೆ ಮಾಡಿವೆ ಅಂತ. ಇನ್ನು ಹಿಂಬಾಲಿತ ಪರಿಣಾಮದ ಗೊಂದಲ ಅಂತ. ಮಿಜೋರಾಂ CM ಜೊತೆಗಿನ ಮಾತುಕತೆಯಲ್ಲಿ ಅಮಿತ್ ಶಾ ಅವರು ಈ ಮಸೂದೆಗೆ ಹಿಂಬಾಲಿತ ಪರಿಣಾಮ, ರಿಟ್ರೋಆಕ್ಟಿವ್ ಎಫೆಕ್ಟ್ ಅನ್ನೋದನ್ನು ನೀಡಲಾಗೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಹಳೆಯ ಪ್ರಕರಣಗಳಿಗೆ ಇದನ್ನು ಅನ್ವಯಿಸದೆ ಕೇವಲ ಭವಿಷ್ಯದ ಪ್ರಕರಣಗಳಿಗೆ ಮಾತ್ರ ಅನ್ವಯಿಸುವಂತೆ ಕಾನೂನಿನ ತಾಂತ್ರಿಕ ವಿವರಗಳನ್ನು ಮರುಪರಿಶೀಲನೆ ಮಾಡುವುದಕ್ಕೆ ಗೃಹ ಸಚಿವಾಲಯ ನಿರ್ಧರಿಸಿದೆ. ಇನ್ನು ಸಮುದಾಯಗಳ ಅಸಮಾಧಾನವನ್ನು ತಡೆಯೋದು ಕೂಡ ಒಂದು ಕಾರಣ. ದೇಶಾದ್ಯಂತ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡಿರೋ ಕ್ರಿಶ್ಚಿಯನ್ ಹಾಗೆ ಇತರ ದತ್ತಿ ಸಂಸ್ಥೆಗಳು ಮತ್ತು ಈಶಾನ್ಯ ರಾಜ್ಯಗಳ ಜನಸಂಖ್ಯೆಯನ್ನು ಚುನಾವಣಾ ಹಾಗೆ ರಾಜಕೀಯ ದೃಷ್ಟಿಯಿಂದ ಎದುರು ಹಾಕೊಳ್ಳೋದು ಕೇಂದ್ರಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಇಷ್ಟ ಇಲ್ಲ. ಇನ್ನು ಉಳಿದ 3 ದಿನಗಳಲ್ಲಿ FCRA ಮಂಡನೆ ಆಗೋದು ನಿಜಕ್ಕೂ ಡೌಟಾ? ಹಾಗಾದರೆ FCRA ಮಸೂದೆಯನ್ನು ಸರ್ಕಾರ ಕಂಪ್ಲೀಟ್ ಆಗಿ ಏನಾದರೂ ಕೈ ಬಿಡ್ತಾ? ಖಂಡಿತ ಇಲ್ಲ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಸರ್ಕಾರ ಇದನ್ನು ಕೈಬಿಟ್ಟಿಲ್ಲ, ಬದಲಿಗೆ ಮುಂದೂಡಿದೆ ಅಂತ ಹೇಳಲಾಗ್ತಿದೆ. ಮಿಜೋರಾಂ ಮುಖ್ಯಮಂತ್ರಿ ಲಾಲ್ಡುಹೋಮಾ ಅವರ ಹೇಳಿಕೆಯಂತೆ ಸರ್ಕಾರ ಆಗಸ್ಟ್ 12 ಅಥವಾ 13ರ ಕೊನೆ ಕ್ಷಣದಲ್ಲಿ ಪೂರಕ ಅಜೆಂಡಾ ಮೂಲಕ ಮಸೂದೆಯನ್ನು ತರೋ ಸಣ್ಣದೊಂದು ಸಾಧ್ಯತೆ ಇದ್ರೂ ಪ್ರಸ್ತುತ ಇರುವ ಅಸಮಾಧಾನ ಹಾಗೆ ಜಂಟಿ ಸಂಸದೀಯ ಸಮಿತಿ ಪರಿಶೀಲನೆಯ ಒತ್ತುವರಿ ನೋಡಿದರೆ ಈ ಮುಂಗಾರು ಅಧಿವೇಶನದಲ್ಲಿ ಇದನ್ನು ಮಂಡನೆ ಮಾಡೋದು ಬಹುತೇಕ ಅನುಮಾನ ಅಂತ. ಸರ್ಕಾರ ಬಹುಶಃ ಈ ಮಸೂದೆಯನ್ನು ಮುಂದಿನ ಚಳಿಗಾಲದ ಅಧಿವೇಶನಕ್ಕೆ ಏನಾದರೂ ಕೊಂಡೊಯ್ಯೋ ಸಾಧ್ಯತೆ ಇದೆ. ಈ ಮಧ್ಯಂತರ ಅವಧಿಯಲ್ಲಿ ಕಾನೂನಿನಲ್ಲಿರೋ ಆಸ್ತಿ ಮುಟ್ಟುಗೋಲು ಅಥವಾ ನಿಯಂತ್ರಣದ ಕಠಿಣ ಷರತ್ತುಗಳನ್ನು ಮತ್ತೆ ಪರಿಶೀಲನೆ ಮಾಡಿ ಸಂಘಟನೆಗಳ ಆತಂಕವನ್ನು ಶಮನಗೊಳಿಸಿ ಹೊಸ ರೂಪದಲ್ಲಿ ತರೋ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸಂಸತ್ತಿನ ಅಂತಿಮ ಸುತ್ತಿನ ಕುತೂಹಲ ಅಂದರೆ, ಈ ಬಾರಿಯ ಮುಂಗಾರು ಅಧಿವೇಶನ ರಾಜಕೀಯವಾಗಿ ಭಾರಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಸರ್ಕಾರ ತನ್ನ ಅಜೆಂಡಾದಿಂದ FCRAಯನ್ನು ಸದ್ಯಕ್ಕೆ ಹೊರಗಿಟ್ಟಿದ್ರೂ ವಿಪಕ್ಷಗಳ ವಿಪ್ ಮತ್ತು ಸಂಸತ್ತಿನ ಒಳಗಿನ ಕಾವು ಮಾತ್ರ ಕಮ್ಮಿಯಾಗಿಲ್ಲ. ಒಂದು ಕಡೆ 4 ಪ್ರಮುಖ ಮಸೂದೆಗಳ ಅಂಗೀಕಾರಕ್ಕೆ ಸರ್ಕಾರ ತಂತ್ರ ರೂಪಿಸ್ತಾ ಇದ್ರೆ, ಇನ್ನೊಂದು ಕಡೆ FCRA, ಕ್ಷೇತ್ರ ಮರುವಿಂಗಡಣೆ ಹಾಗೆ ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಮುಂದಿನ ನಡೆಯನ್ನು ಯಾವ ರೀತಿ ಸರ್ಕಾರ ಅನುಸರಿಸುತ್ತೆ ಅನ್ನೋದು ನವೆಂಬರ್-ಡಿಸೆಂಬರ್ನಲ್ಲಿ ನಡೆಯಲಿರೋ ಚಳಿಗಾಲದ ಅಧಿವೇಶನದಲ್ಲಿ ಸ್ಪಷ್ಟವಾಗುತ್ತೆ ಅಂತ ಹೇಳಬಹುದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.